ಮುಂಡರ್ಗಿ ಟು ಹಂಸಾಗರ, ಹಂಸಾಗರ ಟು ತೋರಿಸಿದೆ. Welcome back to my channel. So now we are in Tamil. So I'm in my Mausy's hometown. I'm in Tambrali right now. Here we are for my brother's and my niece's baby shower. I also got engagement. So you can go and check those clips, which I will be adding now, and then come back. And one more thing, this vlog is completely in Kannada, so I hope you enjoy it. If you don't understand Kannada, don't worry, just enjoy the beautiful visuals. Now let's begin. ಇವತ್ತು ನಮ್ಮ ಅಣ್ಣ ಮತ್ತು ವೈನಿ ಬೇಬಿ ಶವರ್, ಎಲ್ಲರೂ ಒಟ್ಟಿಗೆ ಸೇರಿ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಬನ್ನಿ ಇವತ್ತಿನ ಸಂಭ್ರಮವನ್ನು ನಿಮಗೆ ತೋರಿಸ್ತೀನಿ. ಸ್ಟೇಜ್ ಡೆಕೋರೇಷನ್ ನೋಡಿ, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲ ಡೀಟೇಲ್ಸ್ಗೆ ತುಂಬ ಕೇರ್ ತಗೊಂಡಿದ್ದಾರೆ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ನಿಜವಾಗ್ಲೂ ಇವರು ಇಬ್ಬರು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ. ನೋ ನಜರ್ ಪ್ಲೀಸ್. Hope you have watched that videos. So this video will be a bit different because everything will be spoken in Kannada. I am proper South Indian. I am like Kannadiga. So namaskara ellarigu. So now we are going in Hampi. So let's take you there and see how it goes. Tambrali, where it is situated, my auntie will tell you all the details. So this is my auntie. Hi. So please assist in Kannada here. Hubli to Gadag to ಮುಂಡರ್ಗಿ ಟು ಹಂಸಾಗರ, ಹಂಸಾಗರ ಟು ತಂಬ್ರಳ್ಳಿ. ಅಂದ್ರೆ ಒಂದು ಊರು ಇರ್ತದೆ. ಊರಿದೆ. ಇಲ್ಲಿಂದ 2-3 ತಾಸದಿಂದ ಹಂಪಿ ಬರುತ್ತೆ. ಹಂಪಿ ಇವತ್ತೇನೇನು ಮಾಡವ ನಾವು? ಇವತ್ತು ಹೊಸಪೇಟೆಗೆ ಹೋಗಬೇಕು. ಹೊಸಪೇಟೆಯಿಂದ ಹಂಪಿಗೆ ಹೋಗೋಣ. ಹಂಪಿಯಿಂದ ಅಂಜನಾದ್ರಿ ಬೆಟ್ಟ, ಅಲ್ಲಿ ಹೋಗೋಣ. ನಿಮ್ಗೆ ಎಲ್ಲರೂ ಕರ್ಕೊಂಡು ಹೋಗ್ತೀವಿ. ನೋಡಿ ಕಂಟಿನ್ಯೂ ಮಾಡಿ. ಬಾಯ್ ಬಾಯ್. ತುಂಬ ಜನ ಸರ್ಪ್ರೈಸ್ ಆಗಿರಬಹುದು, ಯಾಕಂದರೆ ನನ್ನ ರೀಲ್ಸ್ ಇಲ್ಲ ವ್ಲಾಗ್ಸಲ್ಲಿ ನಾ ಹಿಂದಿ ಅಥವಾ ಇಂಗ್ಲೀಷಲ್ಲೇ ಇರುತ್ತೆ. ಆದರೆ ನಾನು ಪುಣೆನಲ್ಲಿ ಬೆಳೆದಿದ್ರು, ನಮ್ಮ ಮದರ್ ಟಂಗ್ ಕನ್ನಡ ಇದೆ. ಹಾಗಾಗಿ ಇವತ್ತಿನ ಹಂಪಿ ಜರ್ನಿ ಕನ್ನಡ ಅಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ದೊಡ್ಡಮ್ಮ ಯಾರಿರ ನೋಡ್ರಿ ಗೈಸ್, ಇದು ಯಾವಾಗ ತುಂಬಿತಿಲ್ಲ ರೇನಿ ಸೀಸನ್ನಾಗ, ಶ್ರಾವಣದಾಗ ಇಲ್ಲಿ ಮಟ್ಟ ನೀರ್ ಬರ್ತೈತೆ ಅಂತ ನೋಡ್ರಿ. ಬರ್ತಿದೆ ಹಂಪಿ ಉತ್ಸವ. ಅಲ್ಲೈತಲ್ಲಮ್ಮ ಸರ್ವರಿಗೂ ಸುಸ್ವಾಗತ. ಅಲ್ಲಿ ಅದ್ರ ಮ್ಯಾಲ ಇದನ್ನ ಹಾಕ್ಯಾರ, ಅಲ್ಲಿ ಬರ್ತೈತಿ. ಅದ್ರ ಮ್ಯಾಲ ವಿಜಯನಗರ
ವಿಜಯನಗರಕ್ಕೆ ಸುಸ್ವಾಗತ. ಟನಲ್ ನೋಡಿದರೆ ಸಾಕು, ಕ್ಯಾಮ್ರಾ ಆಟೋಮ್ಯಾಟಿಕ್ ಆಗಿ ಹೊರಗೆ ಬರುತ್ತೆ. ನಮ್ಮ ದೊಡ್ಡಮ್ಮ, ಆಂಟಿ, ಮಾಮಿ, ಸಿಸ್ಟರ್ ಎಲ್ಲರೂ ಫೋಟೋಶೂಟ್ ಮೋಡಲ್ಲಿ ಇದ್ದರು. ಫೈನಲಿ ಹಂಪಿ ರೀಚ್ ಆಗಿದ್ದೀವಿ. ಗಣಪ ಅಲ್ಲೈತ್ಲಕ್ಕ ಅದ್ರೊಳಗೆ ಅಲ್ಲೈತ್ ನೋಡಿ, ಈಗ ಕಾಣಿಸ್ತದ ನೋಡಿ. ಏನಿದ್ರು ಸ್ವಲ್ಪ ಇಲ್ಲಿ ಸಾಸಿವೆ ಕಾಳು ಗಣಪ ಬರ್ತೈತಿ ನೋಡಿ. ಅದ್ರ ಸಾಸಿವೆ ಕಾಳು ಗಣಪ, ಸಾಸಿವೆ ಕಾಳು ಗಣಪ ಅಲ್ಲಿ ಅದ್ರಾಗ ಅಲ್ಲಿ ತರ್ಲ ಅದ್ರೊಳಗೆ ಎನಿ ಸೀಸನಲ್ಲಿ ಬಂದಿದ್ವಿ, ಆದರೂ ವೀರಭಕ್ಷ ಟೆಂಪಲ್ ಹತ್ರ ಗಾಳಿ ತುಂಬ ಸ್ಟ್ರಾಂಗ್ ಇತ್ತು. ಒಂದು ಕಡೆ ಬಿಸಿಲು ನಮ್ಮನ್ನು ರೋಸ್ಟ್ ಮಾಡ್ತಿತ್ತು, ಇನ್ನೊಂದು ಕಡೆ ಫುಲ್ ಜೋರು ಗಾಳಿ ಬಿಡ್ತಿತ್ತು. ಕಳ್ಳಾಗ ಬರ್ದಿಲ್ಲ ಅದಕ್ಕೆ ಗಾಯ್ಸ್, ನನಗೆ ಕನ್ನಡ ಓದಕ್ಕೆ ಬರೋಕ್ಕೆ ಬರಲ್ಲ, ಅಷ್ಟೇ ಮಾತಾಡೋಕ್ಕೆ ಬರುತ್ತೆ. ಸೊ ಅದಕ್ಕೆ ಕೇಳಿದೆ ನಮ್ಮ ದೊಡ್ಡಮ್ಮನ್ನ. ಬಟ್ ಈ ವಿಡಿಯೋ ನೀವೇ ಹೇಳ್ರಿ, ಎಷ್ಟು ಗೊತ್ತಿಲ್ಲ ನೋಡ್ರಿ. ದೇವಸ್ಥಾನಕ್ಕೆ ಬಂದ್ವಿ ನಾವೀಗ. ಫುಲ್ ತುಂಬಿರ್ತಾರ ಈಗ. ಫಾರಿನರ್ ಭಾಳ ಬರ್ತಾರೆ. ಟೂರಿಸ್ಟ್ ಪ್ಲೇಸ್ಲಾ ಆಗ್ತದ. 5 ನಿಮಿಷ ಉಳ್ದೈತೆ, ಕ್ಲೋಸಿಂಗ್ ಆಗ್ತಿದೆ. ಸೊ ಬೇಗ ಬೇಗ ಹೋಗ್ತಿದ್ದೀವಿ. ಇಲ್ಲೇ ಲಕ್ಷ್ಮಿಯೋ ಅದು ಎಲಿಫೆಂಟ್ಲಾ ಮನೆ. ಈಗ 1 ಮಂತ್ ಸಲುವಾಗಿ ಆಕೆ ಕೇರಳ ಕಳ್ಸಿದಾರ್ರಿ. ಎದಕ್ಕೆ ಕಳ್ಸಿದಾರ? ಕೇರಳ ಎದಕ್ಕೆ ಕಳ್ಸಿದಾರ? ಅದಕ್ಕೆ ಆರಾಮ ಇದ್ದಿರ್ತಿಲ್ಲ. ಅದಾಗ ನೋಡಂಗಾಗಿತ್ತು, ಬಟ್ ನೋ ಇಶ್ಯೂ. ನೆಕ್ಸ್ಟ್ ಟೈಮ್ ಗೈಸ್ ದರ್ಶನ ಚಲೋ ಆಗೈತಿ. ಫೋಟೋಗ್ರಾಫಿ ವಾಸ್ ನಾಟ್ ಅಲೌಡ್, ಸೊ ಒಳಗಿನ ತೆಗಿಯಕ್ಕಾಗಿಲ್ಲ. ಬಟ್ ಮಂಗ್ಯಾಗಳು ಭಾಳ ಅದಾವ ಇಲ್ಲಿ. ಮೊದಲು ಫೋನ್ ಲೈಕ್ ಸೇಫ್ಲಿ ಕ್ಯಾರಿ ಮಾಡೋದು. ಮೇನ್ ಗೋಪುರ ಇರೋದು ಇಲ್ಲಿ. ಅದು ಸೂರ್ಯನ ಬೆಳಕಿಗೆ ಅದು ಉಲ್ಟಾ ಕಾಣಿಸ್ತದೆ. ಹೌದು, ಇಲ್ಲಿ ಐತನ ಅದು. ಕಾಣಿಸುತ್ತೆ ಇದ್ರ ಮೇಲೆ.
studying physics nowadays, but 14th century में already Indian temple of physics ನಡೆದಿತ್ತು. physics ಇತ್ತು ಯೂಸ್ ಆಗ್ತದೆ ಎಕ್ಸಾಂಪಲ್. ಸೊ ಇಂಡಿಯನ್ ಟೆಂಪಲ್ ಸೈಂಟಿಫಿಕಲಿ ರೇಟ್ ಶಾಡೋ ಇರುತ್ತೆ. So it's the reflection of so insane guys. So the temple like reflection ತೋರಿಸುತ್ತೆ from upside down. So cool. ಈಗ ಹೋಗ್ತಿದ್ದೇವೆ. ಈಗ ನೀರು ಇರಬೇಕು ಏನು ಗೊತ್ತಿಲ್ಲ. ಅದಾವ ಶಿವಲಿಂಗ ಇತ್ತು ಗೈಸ್ ಇಲ್ಲೇ, ಬಟ್ ಈಗ ಕಾಣಿಸ್ತಿಲ್ಲ. ಇಲ್ಲಿಂದ ಹೋಗೋದ್ಲಾ? ಇಲ್ಲಿಂದ ಎಂಟ್ರಿ ಹೋಗೋದು. This is the river. ಕಲ್ಯಾಣಿ ರಿವರ್. ಕಲ್ಯಾಣಿ ಇಲ್ಲ ಇದು? ಅಲ್ಲೋಡಲ್ಲಿ 3 ಹೆಂಗ್ ಗೊತ್ತಿದ್ದಾವೆ? ತೋರಿಸಿದೆ ಕಾಣತಾವ. ಚೆನ್ನಾಗಿದೆ. ನೀರು ಫುಲ್ ಸ್ವಚ್ಛ ಐತೆ ನೋಡು, ಸ್ವಲ್ಪ ಹೊಲಸು ಮಾಡಿಲ್ಲ ಅದಕ್ಕೆ. ದುರ್ಗಾ ಟೆಂಪಲ್. ಜಲ್ದಿ ನಮಸ್ಕಾರ ಮಾಡಿ ಎಲ್ಲರೂ, ನಾವು ಮಾಡಿ ಬರ್ತೇವೆ. ಕೂತ ಎಷ್ಟದ ಹಂಗ ನಾಗಪ್ಪ? ಒಂದು ಎಲ್ಲ ಟೈಪ್ಸ್ ನಾಗಪ್ಪ. ಇದು ನೋಡಿ ನನ್ನ ಸ್ಕೂಲಿಂದ ಪಿಕ್ನಿಕ್ ಹೆಂಗೆ ಹೋಗ್ತಿದ್ವಿ ಅಂತ. ಎಲ್ಲೂ ಹೋದರೆ ಫ್ರಿಜ್ ಮ್ಯಾಗ್ನೆಟ್ ಅಂದ್ರೂ ಕಂಪಲ್ಸರಿ ತೊಗೋತೇನಿ. ಸೊ ಹಂಪಿಂದು ಒಂದು ತೊಗೊಂಡೇನಿ, ಕ್ಯೂಟ್, ಜಸ್ಟ್ ಫಾರ್ ಮೆಮರೀಸ್. ಬಸ್ ಅಲ್ಲೇನದೆ ದಯಾನಂದಪುರಿ ಸ್ವಾಮಿಗಳ ಸಿಂಹಾಸನ ಪೀಠ ಆ ಕಡೆ ಐತಂತ, ಹೋಗೋಣ ಜಲ್ದಿ ಜಲ್ದಿ. ಇದು ಜಸ್ಟ್ ಟೆಂಪಲ್ ಎಂಟ್ರೆನ್ಸ್ ಬಾಜುನೇ ಇದೆ. ಹೊಸನ ಆಶ್ರಮ್ಲಾ ಆಂಟಿದು ದುಪಟ್ಟ ಏನ ಫುಲ್ ಫಿಲ್ಮ್ ನೋಡಿ ಕಡೆ. ಹಂಪಿ ಹೇಮಕೋಟ ಟೆಂಪಲ್ ಕಾಂಪ್ಲೆಕ್ಸ್ ಅಂತೆ, ನೋಡುವ.
ಹೇಮಕೋಟ ಅಂತ. ಕೋಟ ಅಲ್ಲ, ಕೂಟ ಕೂಟ ಇದು ಕಾಣತಿ. ನೋಡ್ರಿ ಗೈಸ್, ವ್ಯೂಸೇ ವ್ಯೂ ಇದೆ. ವಿರೂಪಾಕ್ಷ ಟೆಂಪಲ್ ವಿಜಯನಗರ ಸಾಮ್ರಾಜ್ಯದ ಸಮಯದಿಂದ ನಿಂತಿರುವ ಒಂದು ಅದ್ಭುತ ಸ್ಮಾರಕ. ಇಲ್ಲಿನ ಆರ್ಕಿಟೆಕ್ಚರ್ ನೋಡಿದರೆ ಆ ಕಾಲದಲ್ಲಿ ಇದ್ದ ಇಂಜಿನಿಯರಿಂಗ್ ಮತ್ತು ಕ್ರಾಫ್ಟ್ಸ್ಮ್ಯಾನ್ಶಿಪ್ ಎಷ್ಟೇ ಮುಂದಿತ್ತು ಅಂತ ಗೊತ್ತಾಗುತ್ತೆ. ಇದಷ್ಟೇ ಒಂದು ಟೆಂಪಲ್ ಅಲ್ಲ, ಇದು ಹಂಪಿಯದ ಹೃದಯ. ಪ್ರತಿಯೊಂದು ಸ್ಕಲ್ಪ್ಚರ್, ಪ್ರತಿಯೊಂದು ಡಿಸೈನ್ ಕೈಯಿಂದ ಕಟ್ಟಿದ್ದು. ಈ ಲೆವೆಲ್ನ ಡೀಟೇಲಿಂಗ್ ನೋಡಿದರೆ ಆ ಕಾಲದಲ್ಲಿ ಇದ್ದ ಶಿಲ್ಪಕಾರರ ಟ್ಯಾಲೆಂಟ್ಗೆ ತಲೆ ಬಗ್ಲೇಬೇಕು. This was part 1 of Hampi Diaries. See you in the next vlog.